ಗಣಪತಿಯ ಮೆರವಣಿಗೆ ವೇಳೆ ಹಿಂದೂಗಳಿಗೆ ಮುಸ್ಲಿಂ ಬಾಂಧವರಿಂದ ಅದ್ದೂರಿ ಸ್ವಾಗತ. ತುಮಕೂರು ನಗರದ ಸದಾಶಿವ ನಗರದಲ್ಲಿರುವ ವಿದ್ಯಾಗಣಪತಿ ದೇವಾಲಯ ಟ್ರಸ್ಟಿನ ಗಣಪತಿ ಮೆರವಣಿಗೆಯ ವೇಳೆ ರಿಯಾಜ್ ಉಲ್ ಜನ್ನಾ ಮಸೀದಿ ಹತ್ತಿರ ಮುಸ್ಲಿಮರು ನಿಂತು ಮೆರವಣಿಗೆಯಲ್ಲಿ ಭಾಗವಹಿಸಿದ ಹಿಂದೂ ಬಾಂಧವರಿಗೆ ಕುಡಿಯುವ ನೀರು, ಜ್ಯೂಸ್ ನೀಡಿ ಸ್ವಾಗತಿಸಿ ಗಣಪತಿ ದೇವಾಲಯದ ಟ್ರಸ್ಟಿನ ಮುಖಂಡರುಗಳಿಗೆ ಶಾಲು ಹಾರ ಹಾಕಿ ಸನ್ಮಾನ ಗೌರವ ಸಲ್ಲಿಸಿದರು. ನಜ್ರಾಬಾದ್ ಮುಖಂಡ ಶಬ್ಬೀರ್ ಹಾಗೂ ಅವರ ತಂಡದ ವತಿಯಿಂದ ನಡೆದ ಈ ಸೇವೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗಣಪತಿ ದೇವಾಲಯ ಟ್ರಸ್ಟಿನ ಅಧ್ಯಕ್ಷರಾದ ಡಿಆರ್ ನರಸಿಂಹಮೂರ್ತಿ, ಕಾರ್ಯದರ್ಶಿಗಳಾದ ರಾಮಮೂರ್ತಿ, ನಿರ್ದೇಶಕರಾದ ಜಿಕೆ ಗುಂಡಣ್ಣ, ಬಿಜೆಪಿ ಮುಖಂಡರಾದ ಹನುಮಂತರಾಜು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರಾದ ಮುಬಾರಕ್ ಪಾಷಾ, ವಾಲಿಬಾ, ಶಾಫಿ, ಆರಿಫ್, ಸುಹೇಲ್ ಖಾದರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು 36ನೇ ವರ್ಷದ ಗಣೇಶೋತ್ಸವವನ್ನ ವಿಜೃಂಭಣೆಯಿಂದ ಸದಾಶಿವ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಮುಸ್ಲಿಂ ಬಾಂಧವರು ನಮಗೆ ತುಂಬಾ ದೊಡ್ಡ ಗೌರವವನ್ನ ಕೊಡ್ತಾರೆ. ನಮ್ಮ ಹಬ್ಬ ನಡೆಯೋದಕ್ಕೆ ಸಹಕಾರ ನೀಡ್ತಾರೆ. ಅವರ ಸಹಕಾರ ನೀಡ್ತಾ ಇರುವಂತಹ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ತುಂಬಾ ಶುಭಾಶಯಗಳನ್ನು ಹೇಳುತ್ತಾ ಅವರೆಲ್ಲರಿಗೂ ಕೂಡ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಾವು ಭಾರತೀಯರಾಗಿ ನಾವು ನಮ್ಮ ಎಲ್ಲ ಧರ್ಮಗಳನ್ನ ಒಂದೇ ಸಮನಾಗಿ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಮತ್ತೆ ನಮ್ಮೊಂದಿಗೆ ಅವರು, ಅವರೊಂದಿಗೆ ನಾವು ಸೇರಿ ಅವರ ಹಬ್ಬವನ್ನ ನಮ್ಮ ಹಬ್ಬ ಅಂತ ಹೇಳಿ, ನಮ್ಮ ಹಬ್ಬವನ್ನ ಅವರ ಹಬ್ಬ ಅಂತ ಪರಿಗಣಿಸಿ ನಾವು ಹಬ್ಬಗಳನ್ನ, ಹಬ್ಬ ಹರಿದಿನಗಳನ್ನ ನಮ್ಮ ಆಚರಿಸ್ತಾ ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಹೆಮ್ಮೆ ಆಗಿದೆ. ಸದಾಶಿವ ನಗರ ಬಡಾವಣೆಯಲ್ಲಿ ಕಳೆದ 36 ವರ್ಷಗಳಿಂದ ಏನು ಗಣಪತಿ ಉತ್ಸವ ನಡೀತಾ ಇದೆ ಅಥವಾ ನಾವಿದ್ದೀವಿ, ಆ ಒಂದು ಪ್ರತಿಯೊಂದು ಗಣಪತಿ ಹಬ್ಬದಲ್ಲಿ, ಉತ್ಸವದಲ್ಲಿ ಮುಸ್ಲಿಂ ಬಾಂಧವರು ಸಹೋದರರಂತೆ ನಮ್ಮ ಜೊತೆ ಸಹಬಾಳ್ವೆಯನ್ನು ಮಾಡ್ತಾ ಅವರು ಕೂಡ ಈ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ನಾವು ಇವರು ಎಲ್ಲರೂ ಕೂಡ ಒಂದೇ, ಅದರಲ್ಲಿ ಬೇರೆ ಇದಿಲ್ಲ. ಈದ್ ಮಿಲಾದ್ ಹಬ್ಬ ಅವ್ರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೂ ಕೂಡ ಭಗವಂತ ಎಲ್ಲ ರೀತಿಯಲ್ಲಿ ನೀವು ಆರೋಗ್ಯ, ಭಾಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ವಿದ್ಯಾಭ್ಯಾಸವನ್ನು ಕೊಡುವಾಗ ಉಪಾಧ್ಯಾಯರು ಅವ್ರು ಹಿಂದೂ, ಇವ್ರು ಮುಸ್ಲಿಂ ಅಂತಕ್ಕಂಥ ಭೇದ ಭಾವ ಯಾವತ್ತೂ ಮಾಡಲ್ಲ. ಸೊ ಅದೇ ರೀತಿ ಎಲ್ಲ ಮಕ್ಕಳನ್ನ ಬೆಳೆಸಿ ಇವತ್ತು ಇವ್ರು ಕೈಕಲ್ ಓದಿರ್ತಕ್ಕಂಥ ಮಕ್ಕಳು ಹಲವಾರು ಇದರಲ್ಲಿ ಕೆಲಸಗಳಲ್ಲಿ ಇದ್ದಾರೆ, ಹೊರದೇಶದಲ್ಲಿ ಇದ್ದಾರೆ, ವಿದೇಶದಲ್ಲಿ ಇದ್ದಾರೆ. ಸೊ ಇಲ್ಲಿಯೂ ಕೂಡ ಇದ್ರಲ್ಲೂ ಕೂಡ ಎಷ್ಟೋ ಜನ ಅವರು ಶಿಷ್ಯರಾಗಿದ್ದಾರೆ. ಅದರಿಂದ ನಾನು ಇಲ್ಲಿ ಹೇಮಾವತಿನಲ್ಲಿ ಇದ್ದೀನಿ. ಹೇಮಾವತಿ ನೀರನ್ನ ಇಡೀ ತುಮಕೂರಿಗೆ ಕೊಡ್ತಾ ಇದೀವಿ. ಸೊ ನಾವು ಅದೇ ನೀರು ಕುಡಿತೀವಿ, ನೀವು ಅದೇ ನೀರು ಕುಡಿತೀರಾ, ಅದರಲ್ಲಿ ಬೇರೆ ಇದೆ ಭಾವನೆ ಇಲ್ಲ. ಅದರಲ್ಲಿ ಬೇರೆ ಬೇರೆ ಭೇದ ಭಾವ ಮಾಡ್ತಕ್ಕಂಥ ಯಾವುದೇ ಇದು ಕೂಡ ಬೇಡ. ಇನ್ನು ಮುಂದೆಯೂ ಕೂಡ ಇದೇ ರೀತಿ ನಾವೆಲ್ಲರೂ ಹೋಗೋಣ ಅಂತ ಹೇಳಿ ಭಾವಿಸ್ತಾ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೋರೋದಕ್ಕೆ ನಾನು ಬಯಸ್ತೀನಿ. ಧನ್ಯವಾದಗಳು. ಬಲೋ ಭಾರತ್ ಮಾತಾ ಕಿ. ಭಕ್ತ ಬಾಂಧವರೇ, ಈ ಒಂದು ಸಮಾರಂಭದಲ್ಲಿ ಈ ಒಂದು 40 ವರ್ಷ ಆಯ್ತು ಈ ಒಂದು ಬಡಾವಣೆ ಶುರುವಾಗಿ. ಅವತ್ತಿನಿಂದ ಸಹ ಈಗ ಗಣಪತಿ ದೇವಸ್ಥಾನ ಶುರುವಾಗಿ 40 ವರ್ಷ ಆಯ್ತು. ಎದುರೇ ಕಾಣ್ತಕ್ಕಂಥ ಈ ಒಂದು ಮುಸ್ಲಿಂ ಬಾಂಧವರ ಸಮಾಧಿ ಮಸೀದಿ ಅದು ಸೇರಿ ಸುಮಾರು 30 ವರ್ಷ ಆಯ್ತು. ಅವತ್ತಿನಿಂದ ಇವತ್ತಿನವರೆಗೆ ಈ ಒಂದು ವಿಭಾಗದಲ್ಲಿ ಈ ಸದಾಶಿವ ನಗರದಲ್ಲಿ ಯಾವುದೇ ವಿಧವಾದ ಗಲಾಟೆ ಇಲ್ಲದೆ ಸೌಹಾರ್ದಯುತಿಯಿಂದ ಹಿಂದೂ ಮುಸ್ಲಿಮರು ಒಂದೇ, ಅವರ ಹಬ್ಬದಲ್ಲಿ ನಾವು, ನಮ್ಮ ಹಬ್ಬದಲ್ಲಿ ಅವರು ಅಂತಕ್ಕಂಥ ಭಾವನೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ನಮಗೆ ಈಗಾಗಲೇ ಸುಮಾರು 5 ವರ್ಷದಿಂದ ಈ ಬಾಂಧವರು ಈ ಒಂದು ಗೌರವವನ್ನ ನಮ್ಮ ಕಮಿಟಿಯ ಸದಸ್ಯರು ಹಾಗೂ ಬಡಾವಣೆಯ ಎಲ್ಲ ನಾಗರಿಕರಿಗೂ ಸಹ ಈ ಪಾನೀಯವನ್ನ ಹಂಚಿ ನಮ್ಮ ಎಲ್ಲರ ಬಾಂಧವ ಸಿಹಿಯಾಗಿರ್ಲಿ ಹಾಗೂ ನೀರಿನಂತ ನಾವೆಲ್ಲ ಒಂದಾಗಿರೋಣ ಅನ್ನೋ ಭಾವನೆಯಿಂದ ಎಲ್ಲ ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಡಾವಣೆಯ ಎಲ್ಲ ಹಿಂದೂಗಳ ಪರವಾಗಿ ಮುಸ್ಲಿಂ ಬಾಂಧವರಿಗೆ ನಾವು ನಮ್ಮ ಶುಭಾಶಯವನ್ನ, ಹಬ್ಬದ ಶುಭಾಶಯವನ್ನು ತಿಳಿಸಿದ್ದೇವೆ. ಈಗಾಗಲೇ ಮುಂದೆ ಬರ್ತಕ್ಕಂಥ ಅವರ ಹಬ್ಬಕ್ಕೆ ನಾವು ಸಹ ಎಲ್ಲ ಭಾಗವಹಿಸಿ ನಮ್ಮ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿ
ನನ್ನ ಒಂದೆರಡು ಮಾತನ್ನ ನಾವು ಮುಸ್ಲಿಂ ಯುವಕರು ಹಿರಿಯರು ನಮ್ಮ ಶಬ್ಬೀರ್ ಅವರ ನೇತೃತ್ವದಲ್ಲಿ ನಮ್ಮ ಶಬ್ಬೀರ್ ಅವರ ಅಧ್ಯಕ್ಷತೆಯಲ್ಲಿ ಆರಿಫ್ ಅವರು ನಜರಾಬಾದ್ ಮತ್ತು ಸದಾಶಿವನಗರ ಮುಸ್ಲಿಂ ಯುವ ತಂಡಗಳು ಸೇರಿ ನಾವು ಪ್ರತಿ ವರ್ಷನೂ ಈ ಗಣಪತಿ ಈ ದೇವಸ್ಥಾನ ಕಮಿಟಿಯವರು ಸೆಕ್ರೆಟರಿ ಅಧ್ಯಕ್ಷರು ಇವರಿಗೆಲ್ಲ ಸೇರಿ ಮಾತಾಡಿ ಇದ್ರ ಮಧ್ಯ ನಮಗೆ ಪೊಲೀಸ್ನವರು ಬಹಳ ಸಹಕಾರ ಕೊಡ್ತಾರೆ, ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿರ್ಲಿ ಅಂತ ಈ ಅವಕಾಶ ಮಾಡಿಕೊಡ್ತಾರೆ. ನಮ್ಮ ಶಬ್ಬೀರ್ ತಂಡದಿಂದ ವತಿಯಿಂದ ನಾವು ಹೃದಯಪೂರ್ವಕವಾಗಿ ಪೊಲೀಸ್ ಇಲಾಖೆಗೆ ಧನ್ಯವಾದ. ಗಣಪತಿ ಇನ್ನೂ ಅದ್ದೂರಿಯಾಗಿ ಮುಂದಿನ ವರ್ಷ ಆಚರಿಸೋಣ ಅಂತ ಆ ದೇವರಿಂದ ಪ್ರಾರ್ಥನೆ ಮಾಡ್ತೀವಿ. ಎಲ್ಲರೂ ಒಗ್ಗಟ್ಟಾಗಿ ಈದ್ ಮಿಲಾದ್ ಮತ್ತು ಗಣಪತಿ ಹಬ್ಬ ಆಚರಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.